ನಿಮ್ಮ ಬಗ್ಗೆ 200 ಕೋಟಿ ರೂಪಾಯಿ ಇದು ಮಾಡೋದು, ಯಾರೋ ಒಬ್ಬ ನಿರ್ದಿಷ್ಟ ಮಾಧ್ಯಮ ಅಥವಾ ನಿರ್ದಿಷ್ಟ ವ್ಯಕ್ತಿ, ನೀವು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ದಯವಿಟ್ಟು ಕೇಳಿ ಸರ್, ಅದನ್ನು ಬಿಟ್ಟು ಸಾರಾಸಗಟಾಗಿ ಪ್ರಶ್ನೆ ಮುಗ್ದಿಲ್ಲ. ಅದನ್ನು ಬಿಟ್ಟು ಒಬ್ಬ ನಿರ್ದಿಷ್ಟ ವ್ಯಕ್ತಿ ಒಂದು ನಿರ್ದಿಷ್ಟ ಮಾಧ್ಯಮದ ಮೇಲೆ ನೀವು ಕಾನೂನಿನ ಕ್ರಮ ತಗೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಅದನ್ನು ಬಿಟ್ಟು ಸಾರಾಸಗಟಾಗಿ ಇಡೀ ಮಾಧ್ಯಮಗಳನ್ನ ಯಾಕೆ ನೀವು ದೂಷಣೆ ಮಾಡ್ತೀರಾ? ಇಡೀ ಮಾಧ್ಯಮ ಮಾಡಲೇ ಇಲ್ವಲ್ಲ. ಅಲ್ಲ, ಮಾರಿಕೊಂಡ ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮ ಅಂತ ಮಾಧ್ಯಮ ಮಿತ್ರರು ಬೇರೆ, ಮಾಡ್ಕೊಂಡವ್ರು ಬೇರೆ ಅಂತ ಹೇಳ್ತೀನಿ. ಅವ್ರು ಬೇರೆ ರೀ. ನೆಕ್ಸ್ಟ್ ಕ್ವೆಶ್ಚನ್. ಅವನು ಏನು ಹೇಳ್ದ ಅಂದರೆ ತಮಿಳ್ನಲ್ಲಿ ಹೇಳ್ದ, அண்ணே அவங்கள ரொம்ப பிடிக்கும்ண்ணே, எனக்கு நிறைய விஷயம் தெரியும்ண்ணே. அப்படியாப்பா, எந்த ஊர் அண்ணே? நான் வந்து உங்களை மீட் பண்ணோன்னே. என்ன ஏன்டா மீட் பண்ணுறேன்? என்ன தெரியும் உங்களுக்கு? என்ன கொண்டு பணம் கிடக்குண்ணே, எஸ்ஐடி ஃபார்மாக இருக்குது, இப்போ பயமாக இருக்குண்ணே. ஏன் உண்மையாக சொல்றது உனக்கு ஏன்டா பயமாக இருக்குது? இப்போ சொல்லு, அவர் நல்ல ஆஃபீஸரு, ஒன்றும் ஆகாது. உண்மையாக சொன்னால் ஊரே கொண்டாடும்டா, நமக்கு தெரியணும். நானே வந்து கட்டுப்பிடிக்கிறேன்டா அவனை. நீ போ, அதுக்கு முன்னாடி மீட் பண்ண வேண்டாம். உனக்கு என்ன சொல்லணுமோ அதை இப்போ ரெக்கார்ட் பண்ணு. ಜೂನ್ 29 ಅಂತ ಒಂದು ಡೇಟ್ ಕೂಡ ಕೊಟ್ಟಿದ್ದೀರಾ ನೀವು. 29ನೇ ತಾರೀಕು ಬಂದು ಇದು ಮಾಡ್ಕೊತೀನಿ ಅಂತ ಹೇಳಿದ್ರೆ ಅಂತ ಅವನು 28ಕ್ಕೆ ಹೋಗ್ತಾ ಇದೀನಿ ಅಂತ ಅವನು. ಅಲ್ಲ, ನೀವು ಬಂದು ನೆಕ್ಸ್ಟ್ ಹೌದು, ಅವನು 29 ನಾನು ಏನು ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದೀನಿ. ಅವನು ಹೇಳಿದ್ದು ಹೇಳಿದಾನೆ, அப்படியாடா போய் பேசு, நீ சொல்றது உண்மையா இருந்தா ஊரே கொண்டாடும். நானே வந்து கட்டி பிடிக்கிறேன்டா, ಊರೇ ಒಪ್ಕೊಳ್ಳೋದು ನಿಜ ಆಗಿ ನಿಜ ಅಂತ ಬಂದ್ರೆ ಕಾಯ್ತಾ ಇದ್ದಾರೆ ಜನ. ನಾನು ಬರ್ತೀನಪ್ಪ ನಿನ್ನ ಅಂತ ಅವನನ್ನೇ ಹೇಳಿದ್ದಾನೆ. ಅವನ ಡೇಟ್ ಹೇಳಿದ್ದಾನೆ ಅಂತಾರೆ, ಅದು ಅವನ ಡೇಟು ಅವ್ನು ಎಷ್ಟು ಜನ ಆಗುತ್ತಿದೆ ಅಂತ ಹೇಳಿದ್ದೆ ಸುಳ್ಳು, ಇದನ್ನು ಸುಳ್ಳು. ಬಟ್ ಅವ್ನು ಹೇಳಿದ್ದ ನಾನು ಮಾತಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನ ಇಮಿಡಿಯೇಟ್ ಆಗಿ ತಗೊಂಡೋಗಿ ಮೊಹಂತಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾ ಇದ್ದೀನಿ. ಅದು ಮೊಹಂತಿ ಅವ್ರ ಹತ್ರ ಇದೆ. ಅಲ್ಲ, ಬಿಟ್ಕೊಳ್ಳೋಲ್ಲ. ಐ ಆಮ್ ನಾಟ್ ಸಪೋಸ್ ಟು ಹ್ಯಾವ್ ದಟ್ ಎವಿಡೆನ್ಸ್. I have been told not to have that evidence. It should not be with me. ನಾನು ಅದನ್ನ ಅವರಿಗೆ ಕೊಟ್ಟ ಮೇಲೆ ನೋಡಿ, ಅದು ಹೇಳ್ಬಾರ್ದಲ್ಲ. ಅವ್ರ ಕೆಲಸ ಅದು. ಇಟ್ ಈಸ್ ಮೊಹಾಂತಿ. ಈ ಇಸೆಟ್ ಉತ್ತರ ಕೊಡ್ತಾ ಇದ್ದೀನಿ. 1 ನಿಮಿಷ. ಬಿಕಾಸ್ ಆಫ್ ಚಿನ್ನಯ್ಯ ಸ್ಟೇಟ್ಮೆಂಟ್ ಆದ್ಮೇಲೆ, ಕೋರ್ಟಲ್ ಎಲ್ಲ ಸ್ಟೇಟ್ಮೆಂಟ್ ಆದ್ಮೇಲೆ ಎಸ್ಐಟಿ ಫಾರ್ಮ್ ಆಗಿದೆ. ಕೋರ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದು. ಅದಾದ್ಮೇಲೆ ಎಸ್ಐಟಿ ಫಾರ್ಮ್ ಆದ್ಮೇಲೆ ನನ್ನ ನನಗೆ ಫೋನ್ ಮಾಡಿದ್ದ. ಇಲ್ದಿದ್ರೆ ನನಗೆ ಎಸ್ಐಟಿ ಫಾರ್ಮ್ ಆಗಿದೆ ಹೆಂಗ್ ಗೊತ್ತಿತ್ತು? ಎಸ್ಐಟಿ ಫಾರ್ಮ್ ಆದ್ಮೇಲೆ ನಿಮ್ಗೆ ಮಾತಾಡಿರಲ್ಲ. ಹೌದ್ರಿ, ಅದು ಹೋಗ್ಬೇಕು ಅವನು 2-3 ದಿನದಲ್ಲಿ ಅವನಿಗೆ ಅವ್ರ ಹತ್ರ. ಅದು ಹೋಗಕ್ ಮುಂಚೆ ನಾನು ಹೋಗ್ತಾ ಇದ್ದೀನಿ, ಧೈರ್ಯ ಇಲ್ಲ ನನಗೆ. ಇಲ್ಲಪ್ಪ, ಒಳ್ಳೆ ಆಗ್ತದೆ ಸರ್, ಅವ್ರು ಹೋಗಿ ಹೇಳು ಅಂತ ಹೇಳಿ. ನೋಡಿ ಸರ್, ಅವ್ರು ಬರ್ತಾ ಇದ್ದಾರಂತೆ, ತಗೊಳ್ಳಿ. ರಿಕ್ವೆಸ್ಟ್ ಮನವಿ ಮಾಡೋದು. ಆಮೇಲೆ ನಿಮ್ಮನ್ನ ಚಲನಚಿತ್ರೋತ್ಸವದ ರಾಯಭಾರಿಯನ್ನಾಗಿ ಅಪಾರ ಸಂಭಾವನೆ ಕೊಟ್ಟ ಮೇಲೆ ನೀವು ರೈತರ ಹತ್ರ ಹೋಗ್ಲಿಲ್ಲ. ಸಂಭಾವನೆನಾ? ಸಂಭಾವನೆ ಕೊಟ್ಟರು. ಯಾವ್ದಕ್ಕೆ? ರಾಯಭಾರಿಯಾಗದೆ. ಅದಕ್ಕೆ ಯಾರು ಕೊಡ್ತಾರೆ ಸಂಭಾವನೆ? 1 ಪೈಸೆ ಇರ್ಲಿ ರೀ. ಇವಾಗ ರೈತರ ಸಮಸ್ಯೆ ಮಾತಾಡ್ಬೇಕಾ? ನೀವೇ ಜಗಳ ಆಗ್ತದೆ. ಅವ್ರ ಪ್ರಶ್ನೆ ನಾವು ಉತ್ತರ ಕೊಡ್ಲೇಬೇಕು. ಅಲ್ಲ, ಅದನ್ನ ಹೇಳಿ ಅದಕ್ಕೆ ಉತ್ತರ ಕೊಡ್ಬೇಕ ಬೇಡ. ರೈತರಿದಾರಲ್ಲ, ದೇವನಹಳ್ಳಿ ರೈತರು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದು ಹಿಂದಿನ ಸರ್ಕಾರ ಒಂದು ಹೊರಡಿಸಿದ್ರು. ನಾನು ಹೋದೆ. ಎಲ್ಲರೂ ಅಂದ್ರು ನೀನು ಬರೀ ಬಿಜೆಪಿ ಬೈತೆ, ಅದು ಕಾಂಗ್ರೆಸ್ ಆದ್ರೂ ಬೈತೀನಿ ನಾನು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಹೋದೆ ನಾನು, ಅವ್ರನ್ನ ಕರ್ಕೊಂಡು. ನೋಡಿ, ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಈ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅಂದರು. ಗಾಯ ವಾಸಿ ಮಾಡಿದಂತ ಮಾತು ಕೊಟ್ಟು ನೀವೇ ಈ ಗಾಯ ಮಾಡಿದ್ರೆ ಹೇಗೆ ಅಂತ. ಇಲ್ಲಪ್ಪ, ಅದು ಫಾರ್ಮ್ ಆಗಿದೆ, ಹಂಗೆಲ್ಲ ಬಿಡಕ್ಕಾಗಲ್ಲ. ಇಲ್ಲಮ್ಮನ ರೈತರು ಹೋರಾಟ ಇದು. ನಾನು ಅವ್ರ ಪರವಾಗಿ ನಿಲ್ತೀನಿ. ನಾನು ಡೆಲ್ಲಿಗೆ ಹೋದೆ, ಪಾರ್ಲಿಮೆಂಟ್ರಿ ಸರ್ಕ್ಯೂಟ್ ನಲ್ಲಿ ಕೂತ್ಕೊಂಡೆ, ರಾಹುಲ್ ಗಾಂಧಿ ಒತ್ತಾಯ ತಂದೆ, ಮೇಧಾ ಪಾಟ್ಕರ್ ಜೊತೆ ಕೂತ್ಕೊಂಡೆ. ಅದನ್ನು ಫೈನಲಿ ಆ 1700 ಎಕರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನ್ ಅನ್ಕೊಂಡ್ರು, ಹೊರಗಡೆ ನಿಂತ್ಕೊಂಡು ಒಳಗಡೆ ಬನ್ನಿ ಮಾತಾಡೋದು ಇಲ್ಲ, ನಾನು ರೈತರ ಜೊತೆನೆ ಬರ್ತೀನಿ ಅಂದೆ. ಅದನ್ನ ಗೆದ್ದು ಅವರಿಗೆ ಒಪ್ಪಡಿಸಿ ನನ್ನ ಕೆಲಸ ಮುಗೀತು. ನೆಕ್ಸ್ಟ್ ಬಿಡ್ದಿಗೆ ಹೋಗ್ತೀರಾ ಸರ್?
ಹೋಗ್ಬೇಕಿಲ್ಲ, ಬರ್ತಾ ಇದೆ ಈಗೆಲ್ಲ, ಹೋಗ್ಬೇಕಲ್ಲ ರೀ, ಅನ್ಯಾಯ ನಡೀತಿದ್ರೆ ಹೋಗ್ಬೇಕ್ರಿ. ಬಿಡದಿಗೆ ನೋಡಿ ಒಂದ್ ನಿಮಿಷ ನೋಡಿ, ಯಾಕೆ ಕೇಳ್ತಿದ್ರಿ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಕೇಳಿದ್ದಕ್ಕೆ ನಾನು ಒಂದ್ ನಿಮಿಷ, ನನ್ನೇನೊಂದು ಆಪಾದನೆ ಇದೆ, ಬರೀ ಬಿಜೆಪಿನ ಪ್ರಶ್ನೆ ಮಾಡ್ತೀನಿ ಅಂತ. ಅದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ನಾನು ಬಿಜೆಪಿನ ಪ್ರಶ್ನೆ ಮಾಡ್ತೀನಿ. ಕರ್ನಾಟಕದಲ್ಲಿ ರೈತರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಗಳ ಆಡಿ ನಿಂತು ಫೈಟ್ ಮಾಡಿದೆ. ನಮ್ಮ ತೆಲಂಗಾಣದಲ್ಲಿ ಯಾರು ಕರ್ನಾಟಕ ಸರ್ಕಾರ ಅಲ್ಲಿಯ ಯೂನಿವರ್ಸಿಟಿಯ ಲ್ಯಾಂಡ್ ತಗೊಂಡ್ರೆ ಹೋಗಿ ಧರಣಿ ಕೂತು ಜಗಳ ಆಗಿ ಸರಿ ಮಾಡಿ. ಕೇರಳದ ಲೆಫ್ಟ್ ಸರ್ಕಾರ ವೈನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಸ್ಟೇಟ್ ಬ್ಯಾಂಕ್ಗಳು ಮಿಕ್ಕವರೆಲ್ಲ ಆಶ್ರಯ ಸ್ಪೇಸ್ನಲ್ಲಿ ಇದ್ದಾಗ ಅಲ್ಲಿಗೆ ನಮ್ಮ ಲೋನ್ಗಳು ವಾಪಸ್ ಕೊಡಿ ಅಂತ ಬಂದರು. ಅಲ್ಲಿ ಸರ್ಕಾರದ ವಿರುದ್ಧ ಜಗಳ ಆಡಿ ಸರ್ಕಾರ ಮನ್ನಾ ಮಾಡುವಾಗ ಮಾಡಿದ್ರೆ, DMK ಸರ್ಕಾರ ಇರಬೇಕಾದ್ರೆ ತೂತುಕುಡಿ ಶೂಟಿಂಗ್ ಇನ್ಸಿಡೆಂಟ್ ಇರ್ಬೋದು ಎಂದಿರ್ಬೋದು, ಆ ಸರ್ಕಾರದ ವಿರುದ್ಧ ನಿಂತಿದೆ. ಅದು ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ನಿರಂತರವಾದ ವಿರೋಧ ಪಕ್ಷ ಅಂತಾನೆ ಹೇಳ್ತಾರೆ. ಅದನ್ನ ನಾಳೆ ಬೆಳೆದಿ ಜನ ಸಮಸ್ಯೆ ಹೋಗ್ಬೇಕ್ರಿ. ನಾವು ನ್ಯೂಟ್ರಲ್, ಅನ್ಯಾಯ ಆದ್ರೆ ಹೋಗ್ಬೇಕು. ಒಂದು ಇದಕ್ಕೆ ಯಾಕೆ ಹೋಗ್ತಿಲ್ಲ, ಇದಕ್ಕೆ ಯಾಕೆ ಹೋಗ್ತಿಲ್ಲ, ಅದಕ್ಕೂ ಉತ್ತರ ಕೊಡಿ. ಈ ಥರ ಕೇಳಬೇಡಿ. ನನ್ನಿಂದ ಸಾಧ್ಯವಾದಕ್ಕೆ ನಾನು, ನೀವು ಬನ್ನಿ, ಒಬ್ಬನೇ 10 ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ಸೊ ನ್ಯೂಟ್ರಾಲಿಟಿ ಅಂದ್ರೆ ಏನು? ಸಿದ್ದರಾಮಯ್ಯನವ್ರನ್ನೂ ಪ್ರಶ್ನಿಸುವ, ಕಾಂಗ್ರೆಸ್ CPIನೂ ಪ್ರಶ್ನಿಸುವ, ಬಿಜೆಪಿ ಪ್ರಶ್ನಿಸುವ. ಯಾರು ಸರ್ಕಾರದಲ್ಲಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡಿ. ಸರ್, ನನ್ನ ಪ್ರಶ್ನೆ ನೇರವಾಗಿ, ನೀವು ಬಿಡದಿಗೆ ಹೋಗ್ತೀರಾ ಹೋಗಲ್ಲ? ಹೌದು, ಬಿಡದಿ ವಿಷಯ ಹೋಗ್ತೀರಾ? ಒಂದ್ ನಿಮಿಷ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಡೇಟ್ ಅಲ್ಲ ಹೇಳಕ್, ಅದು ನೋಡ್ಬೇಕ್ರಿ. ನಾನೀಗ ಇಶ್ಯೂ ಏನು ಏನಾಗ್ತದೆ ನೋಡ್ಬೇಕು. ಸುಮ್ಮನೆ ಆಗಲ್ಲ. ಯಾರು ನಿಂತಿದ್ದಾರೆ, ಒಂದು ಹೋರಾಟಕ್ಕೆ ನಿಂತವ್ರು ಮಾರ್ಕೊಳ್ಳೋರಾದ್ರೆ ಹೋಗಿ ನಿಂತ್ಕೋಬಾರ್ದು. ನಾನು ಕಾಯ್ತೀನಿ. ನೀವು ಗೊತ್ತಿಲ್ಲ, ರಾಜಕೀಯ ವಿರುದ್ಧ ಹೋರಾಡ್ತಾ ಇರ್ತಾರೆ, ಅವ್ರವ್ರು ನಿಂತ್ಕೊಂಡ್ರೆ ಟಕ್ಕಂತ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವ್ರ ಜೆನ್ಯುನಿಟಿ ಏನು? ಈವನ್ ಇದರ ಸಮಸ್ಯೆ ಆದವರು ದೇವರೇ ರೈತರ ಹತ್ತಾಗ ನೀನ್ ದೇವರೇ ನೀವು ಮುಂದಿರಿ ಅಂತೆ. ಸರ್, ನೀವು ನನಗೆ ಟೈಮ್ ಬೇಕು, ಜೊತೆ ಸೇರ್ಕೋಬೇಡಿ, ರೈತರ ಜೊತೆ ಸೇರ್ಕೊಳ್ತೀನಿ. ಅದರಲ್ಲಿ ನಾನು 2 ನಿಮಿಷ ಸ್ಟಡಿ ಮಾಡಬೇಕು ಹೋಗೋಕ್ ಮುಂಚೆ. ಸುಮ್ಮನೆ ಹೋಗಿ ದುಮ್ಕಾಡ್ನ ಸ್ಟಡಿ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.